ಇನ್ನು ನಿನ್ನೆ ಮಧ್ಯಾಹ್ನ ಒಂದು ಲೆಕ್ಕದಲ್ಲಿ ಏನು ಅಂದರೆ ಝಲ್ ಅನ್ನುವಂಥ ಒಂದು ಸಂಗತಿ ಸಂಸತ್ ಕಲಾಪದ ಸಂದರ್ಭದಲ್ಲಿ ಆ ಭದ್ರತಾ ಲೋಪ ಇದ್ದಕ್ಕಿದ್ದಾಗೆ ನಿನ್ನೆ ಯುವಕರು ನುಗ್ಗಿದ್ದು. ಈಗ ಭಯೋತ್ಪಾದನಾ ನಿಗ್ರಹ ಕಾಯ್ದೆ ಅಡಿನಲ್ಲಿ ಕೇಸ್ ದಾಖಲಾಗಿದೆ. UAPA ಅಡಿನಲ್ಲಿ ಕೇಸನ್ನು ದಾಖಲಿಸಿದ್ದಾರೆ ಪೊಲೀಸರು. ಪೊಲೀಸ್ ಇಲಾಖೆ ATCಯಿಂದ ತನಿಖೆ ಮಾಡ್ತಾ ಇದೆ. ಬಂಧಿತರು ಇವತ್ತು ಕೋರ್ಟಿಗೆ ಹಾಜರಾಗ್ತಾರೆ. ಬಂಧಿತರನ್ನು ಇವತ್ತು ಕೋರ್ಟಿನ ಎದುರುಗಡೆಗೆ ಹಾಜರುಪಡಿಸ್ತಾರೆ. ಇವರ ಮೇಲೆ 16 ಕೇಸ್ಗಳನ್ನು ಜಡಿಯಲಾಗಿದೆ. ದೆಹಲಿ ಪೊಲೀಸರು ಇವತ್ತು ಕೋರ್ಟಿಗೆ ಹಾಜರುಪಡಿಸ್ತಾರೆ. ಎಸ್, ಅವರು ನೋಡ್ತಾ ಇದ್ದೀವಿ. ಈ ರೀತಿ ರಾಜಾರೋಷವಾಗಿ ಒಂದೆರಡು ಜನ ಹೊರಗಡೆ ಘೋಷಣೆಗೆ ಹೋಗ್ತಿರ್ತಾರೆ, ಇನ್ನೊಂದು ಜನ ಒಳಗಡೆ ಹೋಗ್ತಾರೆ. ಅದರಲ್ಲೂ ಒಬ್ಬ ಮೈಸೂರಿನ ಅದೊಂದು ಕಪ್ಪು ಚುಕ್ಕಿ, ಅದು ಕರ್ನಾಟಕಕ್ಕೆ ಮೈಸೂರಿಗೆ. ಮನೋರಂಜನ್ ಈ ರೀತಿ ನುಗ್ಗಿ ಕೋತಿ ಥರ ಒಂದು ಟೇಬಲ್ನಿಂದ ಒಂದು ಬೆಂಚಿಂದ ಇನ್ನೊಂದು ಬೆಂಚಿಗೆ ಹಾರಿ ಹಾರಿ ಹೋಗ್ತಿದ್ದಿದ್ದು. ಕೊನೆಗೆ MP ಗಳೇ ಅವನು ಹಿಡಿದು ಬಡ್ದಿದ್ದು. ಅವ್ರ ಕೈನಲ್ಲಿ ಈ ಸ್ಮೋಕ್ ಬರುವಂಥ ವಸ್ತುಗಳನ್ನು ಹಿಡ್ಕೊಂಡಿದ್ದು. ಆರೋಪಿಗಳು ಪೊಲೀಸರು ವಶದಲ್ಲಿದ್ದಾರೆ. ಇವತ್ತು ಪೊಲೀಸರು ಕೋರ್ಟಿಗೆ ಅವರನ್ನು ಹಾಜರುಪಡಿಸ್ತಾರೆ. UAPA ಅಡಿನಲ್ಲಿ ಕೇಸನ್ನು ದಾಖಲಿಸಲಾಗಿದೆ. ಅಷ್ಟು ಸುಲಭ ಆಗಲ್ಲ ನೋಡಿ. ನಿನ್ನೆಯಿಂದ ಪ್ರಧಾನಮಂತ್ರಿ ಆಗಲಿ ಗೃಹ ಸಚಿವರಾಗಲಿ ಇದಕ್ಕೆ ಸಂಬಂಧಪಟ್ಟಂಗೆ ತುಟಿ ಎರಡು ಮಾಡಿಲ್ಲ.